ಸುಳ್ಳು ಸುದ್ದಿಗಳನ್ನು ವೈಭವೀಕರಿಸದೆ ಪತ್ರಕರ್ತರು ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಬೇಕು. ಶಾಸಕ ಮಂತರ್ ಗೌಡ ಮನವಿ. ಸತ್ಯದ ಅನ್ವೇಷಣೆ ಮಾಡುವ ದಿಕ್ಕಿನಲ್ಲಿ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿಗಳು ಹೆಚ್ಚಾಗಿವೆ. ಆದ್ದರಿಂದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾದ ವಸ್ತುನಿಷ್ಠವಾದ ವರದಿಗಳನ್ನು ಪತ್ರಕರ್ತರು ಪ್ರಕಟಿಸುವ ಮೂಲಕ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ ಗೌಡ ಹೇಳಿದರು. ಅವರು ಮಡಿಕೇರಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡಗು ಇವರ ಸಹಯೋಗದಲ್ಲಿ ಸಂವಿಧಾನ ಹಾಗೂ ಪತ್ರಿಕೋದ್ಯಮ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಸುಳ್ಳು ಸುದ್ದಿಗಳು ವಿಜೃಂಭಿಸುತ್ತಿವೆ. ಸಮಾಜದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವರದಿಗಳು ವೈಭವೀಕರಣಗೊಂಡು ಪ್ರಕಟವಾಗುತ್ತಿವೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಹಳ ಮಹತ್ವವಿದೆ. ನಾಗರಿಕ ಸಮಾಜದಲ್ಲಿ ಜನತೆಗೆ ಇಂದಿಗೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದ ಕಾರ್ಯವೈಖರಿಯನ್ನು ನಂಬಿ ಗೌರವಿಸುತ್ತಿದ್ದಾರೆ. ಆದ್ದರಿಂದ ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣೀಕರಿಸಿ ನೋಡಿ ಸುಳ್ಳು ಸುದ್ದಿಗಳನ್ನು ಪ್ರಕಟಗೊಳ್ಳದಂತೆ ಕಡಿವಾಣ ಹಾಕಬೇಕು. ಆಗ ಮಾತ್ರ ಪತ್ರಿಕೋದ್ಯಮ ಕ್ಷೇತ್ರದ ಬಗ್ಗೆ ಜನರಲ್ಲಿ ಗೌರವದ ಭಾವನೆಯು ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ನಂಬಿರುವವನು ನಾನು. ರಾಜಕಾರಣಿಗಳಾದ ನಾವು ತಪ್ಪು ಮಾಡಿದರೆ ನಮ್ಮನ್ನು ಎಚ್ಚರಿಸಿ ಸುದ್ದಿ ಬರೆಯಿರಿ, ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಯಾವುದೇ ತಪ್ಪು ಮಾಡದ ನಮ್ಮ ವಿರುದ್ಧ ಹಳದಿ ಕಣ್ಣಿನಿಂದ ನೋಡಿ ವರದಿ ಮಾಡಿದರೆ ಅದು ತಪ್ಪಾಗುತ್ತದೆ. ಆದ್ದರಿಂದ ಸಮಾಜದ ಕಾವಲುಗಾರರಾಗಿರುವ ನಿಮ್ಮ ವರದಿಯಿಂದ ನಮ್ಮ ಘನತೆ ಗೌರವಗಳು ಹಾಳಾಗಬಾರದು ಎನ್ನುವುದು ನನ್ನ ಭಾವನೆಯಾಗಿದೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಸಿಗುವುದಿಲ್ಲ. ಆದ್ದರಿಂದ ವಾಸ್ತವ ನೆಲಗಟ್ಟಿನ ಆಧಾರದ ಮೇಲೆ ಪತ್ರಕರ್ತರು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ಹೆಸರು ಮತ್ತು ಯಶಸ್ಸು ಎರಡನ್ನ ಪಡೆಯುವ ಜೊತೆಗೆ ಸಮಾಜವನ್ನು ತಿದ್ದಿ ತೀಡಿ ಸರಿದಾರಿಯಲ್ಲಿ ಕೊಂಡೊಯ್ಯುವ ಸಾಮರ್ಥ್ಯ ಪತ್ರಕರ್ತರಿಗೆ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಇಂದಿಗೂ ಉಳಿದು ಬಂದಿದೆ ಎಂದು ಶಾಸಕ ಮಂತರ್ ಗೌಡ ಹೇಳಿದರು. ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷೆ ಕುರಿತು ಪತ್ರಕರ್ತರಿಗೆ ಆಯೋಜಿಸಿದ ತರಬೇತಿ ಕುರಿತ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಮಾತನಾಡಿ, ಪತ್ರಕರ್ತರು ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ವೈಯಕ್ತಿಕ ದ್ವೇಷ ಹಾಗೂ ಹಗೆತನವನ್ನ ಬಿಟ್ಟು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡುವ ಕೆಲಸವನ್ನ ಪತ್ರಕರ್ತರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಲು ಸಾಧ್ಯವಿದೆ. ಸಂವಿಧಾನವು ಪತ್ರಕರ್ತರು ಸೇರಿದಂತೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಎಲ್ಲ ವ್ಯಕ್ತಿಗಳಿಗೆ ತನ್ನದೇ ಆದ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ನೀಡಿದೆ. ನಾವು ನಮ್ಮ ಇತಿಮಿತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಒಬ್ಬ ನೈಜ ಪತ್ರಕರ್ತನಿಗೆ ಸಿಗಬೇಕಾದ ಗೌರವಗಳು ತಾನಾಗಿ ದೊರೆಯುತ್ತವೆ. ಆದರೆ ನಾವು ಮಾಡುವ ಕೆಲಸದಲ್ಲಿ ಬದ್ಧತೆಯನ್ನು ಹೊಂದಿರಬೇಕಾಗುತ್ತದೆ. ಪತ್ರಕರ್ತರು ಎಂದರೆ ನಮಗೆ ತಲೆಯ ಮೇಲೆ ಕೂಡುಗಳಿರುವುದಿಲ್ಲ. ನಾವು ಕೂಡ ಸಾಮಾನ್ಯ ವ್ಯಕ್ತಿಗಳೇ. ಆದರೆ ನಮಗಿರುವ ಸಾಮಾಜಿಕ ಜವಾಬ್ದಾರಿಗಳು ಇತರೆ ವ್ಯಕ್ತಿಗಳಿಂದ ಹೆಚ್ಚಾಗಿರುವುದರಿಂದ ನಾವು ನಮ್ಮ ವೃತ್ತಿ ಮತ್ತು ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡು ಭಾಷೆಯ ಪದ ಪ್ರಯೋಗದ ಮೇಲೆ ಹಿಡಿತ ಸಾಧಿಸಿ ನಾವು ಬಳಸುವ ಭಾಷೆ ಪದಗಳು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವ ಅಸ್ತ್ರಗಳಾಗದಂತೆ ಎಚ್ಚರ ವಹಿಸಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ವರದಿಗಳನ್ನು ಹೆಚ್ಚಾಗಿ ಮಾಡುವ ಮೂಲಕ ನಾಗರಿಕ ಸಮಾಜದ ಆರೋಗ್ಯವನ್ನು ಕಾಪಾಡಲು ಮುಂದಾಗಬೇಕು ಎಂದು ಸಮಯ ಉಲ್ಲಾ ಕಿವಿ ಮಾತು ಹೇಳಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಂಎ ಪೊನ್ನಪ್ಪ, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಡಿ ಅನಿಲ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಸವಿತಾ ರೈ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಎಸ್ ರಶ್ಮಿ, ಎಐ ಪರಿಣಿತರಾದ ರಾಹುಲ್ ಗುಂಡಾಲ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಎನ್ಎಸ್ ಮಹೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಉಡುಪಿ, ಮಂಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಹಿರಿಯ ಪತ್ರಕರ್ತರಾದ ಬೋಪಣ್ಣ ಕಾರ್ಯಕ್ರಮ ನಡೆಸಿಕೊಟ್ಟರು. ಕೊಡಗು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಪದಾಧಿಕಾರಿಗಳು ನಾಡಗೀತೆ ಹಾಡಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ನಮ್ಮ ತಲೆ ಮೇಲೆ ಏನ್ ಕೋಡ್ಗಳೇನು ಬಂದಿಲ್ಲ. ನಾವೇನೋ ಯಾವುದೋ ಉಪಗ್ರಹದ ಜೀವಿಗಳು, ವಿಶೇಷವಾದ ಜೀವಿಗಳೇನಲ್ಲ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕೋಬೇಕು ಅಂತ ಮೊದಲಿಂದ ಹೇಳ್ಕೊತಾ ಬಂದಿದ್ದೀವಿ. ನಮಗೆ ನಾವು ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಬೇಕು ಅಂತ ಹೇಳ್ಕೊಂಡೆ ಲಕ್ಷ್ಮಣ ರೇಖೆಯನ್ನ ಮೀರಿ ವರ್ತಿಸಿರುವ ನೂರಾರು ಘಟನೆಗಳು ಇರೋದ್ರಿಂದ
ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಳುವ ಕಾಲ ಮುಗಿದಿದೆ. ಈಗ ಕಾನೂನು ನಮ್ಮ ಭಾಷೆ ಸರಿ ಇಲ್ಲ, ನಮ್ಮ ದೃಷ್ಟಿ ಸರಿ ಇಲ್ಲ, ಭಾಷೆಯನ್ನ ಬೆಳೆಸುವ ಬದಲು, ಸುದ್ದಿಯನ್ನ ಕೊಡುವ ಬದಲು ಸೆನ್ಸೇಷನಲ್ ಜರ್ನಲಿಸಂ ಮಾಡುವ ಭರಾಟೆಯಲ್ಲಿ ಎಲ್ಲೋ ಮೂಲ ಸ್ವರೂಪಕ್ಕೆ, ಮನುಷ್ಯತ್ವಕ್ಕೆ, ಪತ್ರಿಕೋದ್ಯಮಕ್ಕೆ ಧಕ್ಕೆ ತರ್ತಿದೆ ಅನ್ನೋದನ್ನೇ ನೆಪವಾಗಿಟ್ಕೊಂಡು ಇಲ್ಲಿ ಕಾನೂನಿನ ಕಟ್ಟಳೆಗಳ ಮೂಲಕ, ಕಾನೂನಿನ ಒಂದು ಬಿಗಿಯಾದ ಕುಣಿಕೆಗಳ ಮೂಲಕ ಪತ್ರಿಕೋದ್ಯಮವನ್ನ ನಿಯಂತ್ರಣ ಮಾಡೋದಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನವನ್ನ ಪಡ್ತವೆ. ಇಂತಹ ಪ್ರಯತ್ನಕ್ಕೆ ನಾವೇ ನಮ್ಮ ಕೊರಳನ್ನ ಅವರ ಕುಣಿಕೆಗೆ ಕೊಡ್ತಾ ಇದ್ದೀವಿ. ನಾವೇ ನಮ್ಮ ಭಾಷೆಯ ಮೂಲಕ, ನಮ್ಮ ಸಂಕುಚಿತ ದೃಷ್ಟಿಯ ಮೂಲಕ, ಸೆನ್ಸೇಷನಲ್ ಜರ್ನಲಿಸಂ ಅನ್ನುವ ಭರಾಟೆನಲ್ಲಿ ನಾವೇ ಭಾಷೆಯನ್ನು ಕೊಲ್ಲುವ ಮೂಲಕ ನಮ್ಮ ಸ್ವತಂತ್ರವನ್ನ ಅವ್ರ ಕೈಗೆ, ಕಾನೂನಿನ ಕುಣಿಕೆಯ ಕೈಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ಪತ್ರಕರ್ತರ ಮೇಲೆ ಭಾಷೆಯನ್ನ ಬಳಸುವ ನಿಟ್ಟಿನಲ್ಲಿ ಜವಾಬ್ದಾರಿ ಜಾಸ್ತಿಯ. ನಾನು ಆಗ್ಲೇ ಹೇಳಿದ ಹಾಗೆ ಕನ್ನಡದ ಭಾಷೆ, ಹೊಸ ಹೊಸ ಶಬ್ದಗಳು ಕನ್ನಡ ಪತ್ರಿಕೋದ್ಯಮದ ಪರಂಪರೆಯ ಭಾಗ. ಈಗ ದೊಡ್ಡ ದೊಡ್ಡ ಸುಧಾ ಪತ್ರಿಕೆಯನ್ನ ನಡೆಸ್ತಿರೋರಿದ್ದಾರೆ. ಅವರು ಸಾಹಿತ್ಯದ ಹಿನ್ನೆಲೆಯನ್ನು ಕೂಡ ಹೊಂದಿರುವಂತವರು. ರಶ್ಮಿ ಅವರು ಉರ್ದು ಸಾಹಿತ್ಯ, ಕನ್ನಡ ಸಾಹಿತ್ಯ ಎರಡನ್ನೂ ಓದ್ಕೊಂಡಿದ್ರು. ಡೆಸ್ಕ್ ಅಲ್ಲಿ, ರಿಪೋರ್ಟಿಂಗ್ ಅಲ್ಲಿ ಎಲ್ಲದನ್ನೂ ಮಾಡಿದಂತಹ ಅನುಭವ ಇದೆ. ಸುಧಾ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಭಾಷೆ ಮತ್ತು ಪತ್ರಿಕೋದ್ಯಮ ಎರಡೂ ಒಟ್ಟಿಗೆ ಬಂದವು. ಎಷ್ಟೋ ಶ್ರೇಷ್ಠ ಲೇಖಕರ ಮೊದಲ ಕಥೆಗಳು ಪ್ರಕಟಗೊಂಡಿರುವುದು ಪತ್ರಿಕೆಗಳು ಮತ್ತು ಕಾದಂಬರಿಗಳು, ಶ್ರೇಷ್ಠ ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿರುವುದು ಪತ್ರಿಕೆಗಳು. ಅಂದ್ರೆ ಭಾಷಾ ಬೆಳವಣಿಗೆಗಳಿಗೆ ಕನ್ನಡ ಪತ್ರಿಕೋದ್ಯಮದ ಕೊಡುಗೆ ಇದೆಯಲ್ಲ, ತುಂಬಾ ಅಭೂತಪೂರ್ವ. ದೊಡ್ಡ ದೊಡ್ಡ ಸಾಹಿತಿಗಳು ತಮ್ಮ ಮೊದಲ ಕೃತಿಗಳನ್ನ, ಮೊದಲ ಕಾವ್ಯವನ್ನ, ಮೊದಲ ಕಥೆಯನ್ನ ಕನ್ನಡದ ಪತ್ರಿಕೆ, ಅಂತಹ ದೊಡ್ಡ ಸಾಹಿತ್ಯ ಪರಂಪರೆಯನ್ನ, ಘಟಾನುಘಟಿಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಕ್ರೆಡಿಟ್, ಅಂತಹ ಹೆಗ್ಗಳಿಕೆ ನಮ್ಮ ಪತ್ರಿಕೆಗಳಿಗಿದೆ. ಭಾಷಾ ಸಂಪತ್ತಿಗೆ ಈಗ ಗೋಕಾಕ್ ಚಳುವಳಿಗೆ ಪತ್ರಿಕೆಗಳಲ್ಲೂ, ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಷ್ಟು ಇಂಪಾರ್ಟೆನ್ಸ್ ಪ್ರಜಾವಾಣಿ ಒಂದು ಪುರವಣಿನೇ ತಂದಿತ್ತು. 8 ಪುಟದ ಪುರವಣಿ, ಹರಿಕುಮಾರ್ ಅವರು ಸಂಪಾದಕರಾಗಿರ್ಬೇಕಾದ್ರೆ ಗೋಕಾಕ್ ಚಳವಳಿ ಬಗ್ಗೆ ಒಂದು ಸಪ್ಲಿಮೆಂಟರಿ ತಂದಿತ್ತು. ಭಾಷಾ ಚಳವಳಿಗೆ ಪತ್ರಿಕೆಗಳು ಕೊಟ್ಟಂತಹ ಕೊಡುಗೆ, ಹೊಸ ಹೊಸ ಪದಗಳು ಸೃಷ್ಟಿಯಾಗಿದೆ. ಹೊಸ ಎಂಥ ಅದ್ಭುತ ಪದಗಳು. ಪಾಯಿಂಟ್ ಆಫ್ ಆರ್ಡರ್ ಎಲ್ಲಿತ್ತು ಕನ್ನಡದಲ್ಲಿ? ಪಾಯಿಂಟ್ ಆಫ್ ಆರ್ಡರ್, ಕ್ರಿಯಾಲೋಪ, ಪಾಯಿಂಟ್ ಆಫ್ ಆರ್ಡರ್. ಗೀತಾ ಶರ್ಮಾ ಅವರು ಅದನ್ನ ಕೃಷ್ಣ ಶರ್ಮಾ, ಗೀತಾ ಶರ್ಮಾ ಅವರು, ಆಮೇಲೆ ದಿವಾಕರ್ ಅವರು, ಮೊಹರೆ ಹನುಮಂತರಾಯರು. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಭಾಷೆಯನ್ನ ಸೃಷ್ಟಿ ಮಾಡಿದ್ರು. ನಮಗೆ ಭಾಷೆ ಬಳಸಬೇಕಾದ್ರೆ ಎಷ್ಟು ಲೈನ್ 0 ಅವರ್ ಎಲ್ಲಿತ್ತು? ಕನ್ನಡದಲ್ಲಿ ಪದನೇ ಇಲ್ಲ. ಪತ್ರಿಕೋದ್ಯಮದಲ್ಲಿ ನಮ್ಮ ಪತ್ರಕರ್ತರು ಕೊಟ್ಟ ಶಬ್ದ ಶೂನ್ಯವೇ. ಕನ್ನಡದಲ್ಲಿ ಇಲ್ಲ. ಅದು ಹುಟ್ಟಿದ್ದು ಪತ್ರಿಕೋದ್ಯಮದಿಂದ. ಭಾಷೆಯ ಕೆಲವು ಶಬ್ದಗಳು ಪತ್ರಿಕೋದ್ಯಮದಿಂದ ಹುಟ್ಟಿದೆ. ಅಡ್ಜಸ್ಟ್ಮೆಂಟ್ ಮೋಷನ್, ನಿಲುವಳಿ ಸೂಚನೆ, ಧರಣ, ಬಾವಿನಲ್ಲಿ ವೆಲ್ಲಲ್ಲಿ ಧರಣ, ಬಾವಿಯಲ್ಲಿ ಧರಣಿ, ಕಾಲ್ ಅಟೆನ್ಷನ್, ಗಮನ ಸೆಳೆಯುವ ಸೂಚನೆ. ಕಾಲ್ ಅಟೆನ್ಷನ್ ಅಂದ್ರೆ ಕರೆಯುವ, ಏನೋ ಗಮನ ಸೆಳೆಯುವ ಆ ಥರದ್ದೆಲ್ಲ ನೀವು ಹೊರಬೇಕನ್ನು ತಗೊಂಡ್ರೆ ಆ ತರ ಬರುತ್ತೆ. ಅಲ್ಲ, ಗಮನ ಸೆಳೆಯುವ ಸೂಚನೆ. ಅಂದ್ರೆ ಈ ಹೊಸ ಶಬ್ದಗಳನ್ನ ಭಾಷಾ ಪರಂಪರೆಗೆ ಪತ್ರಿಕೋದ್ಯಮದ ಕೊಡುಗೆ ದೊಡ್ಡದಿದೆ. ಅದರಲ್ಲೂ ಈ ತಂತ್ರಜ್ಞಾನ ಬಂದಿರುವ ಸಂದರ್ಭದಲ್ಲಿ ಹೊಸ ಶಬ್ದಗಳ ಆವಿಷ್ಕಾರ ಪತ್ರಿಕೋದ್ಯಮದಿಂದ ಆಗಬೇಕಾಗಿದೆ. ಖುಷಿ ಆಗುತ್ತೆ ಆ ವಿಚಾರದಲ್ಲಿ. ಒಂಚೂರು ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಶುಡ್ ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಜರ್ನಲಿಸಮ್. ಇಸ್ ವಾಟ್ and only then parliament, assemblies and courts will hold value if transparency and accountability is not maintained. ಅದೇ ರೀತಿಯಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಏನ್ ಮಾಡ್ತಾ ಇದೀವಿ ಇದರಲ್ಲಿ, ಕೆಲವು ಟೈಮಲ್ಲಿ ಸ್ಟೇ ಆರ್ಡರ್ ತರ್ತಾರೆ, ಗ್ಯಾಗ್ ಆರ್ಡರ್ ತರ್ತಾರೆ, ಕೆಲವು ಜನ ನಮ್ಮ ಹೆಸರು ಉಪಯೋಗಿಸ್ಕೊಳ್ಳಂಗಿಲ್ಲ ಅಂತ ಆ ಮಟ್ಟಕ್ಕೆಲ್ಲ ನನ್ಗೊಂದರಿಗೆ ಕೆಲವು ಮಾಧ್ಯಮಗಳ ಹತ್ರ ಒಂದು ಆರ್ಡರ್ಸ್ ತಂದವ್ರೆ ಅಂತ ಕಾಣಿಸ್ತದೆ. ಕೆಲವು ರಾಜಕಾರಣಿಗಳು, ಕೆಲವು ಪ್ರೈವೇಟ್ ಪಾರ್ಟೀಸ್ಗಳು ತಂದಿರ್ತಾರೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ, ಬಿಕಾಸ್ ನೀವು ಹೇಳಿದಾಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ವಿ ಕೆನಾಟ್ ಡೂ ನೋ ರಾಂಗ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ. ಬಟ್ ದಟ್ ಇಸ್ ನಾಟ್ ಟ್ರೂ. ನಾವು ಎದುರ್ತೀವಿ, ನಾವು ತಪ್ಪು ಮಾಡ್ತೀವಿ. ಮಾತ್ರ ನಾವು ಸರಿ ಇಲ್ಲ ಅಂತ ಹೇಳಕ್ ಯಾರು ಒಬ್ರು ಇರ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಲಿರೋರು ಯಾರು ಸರಿ ಇಲ್ಲ ಅಂತ ಹೇಳೋದಿಲ್ಲ.
ಡಾಕ್ಟ್ರೆ ನೀವೇ ಸರಿ ರೀ, ನಿಮ್ಗಿಂತ ಚೆನ್ನಾಗಿರೋದು ಯಾರು ಇಲ್ಲ, ಅವ್ರಿಗೂ ಗೊತ್ತು ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ. ಮಾತ್ರ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಪಾಯಿಂಟ್ ಔಟ್ ಮಾಡೋಂಥ ಸಂದರ್ಭದಲ್ಲಿ 100% ಆಲ್ ಆಫ್ ಅಸ್ ಆರ್ ರೆಡಿ, ಎಸ್ಪೆಷಲಿ ಕರೆಂಟ್ ಜನರೇಷನ್ ಆಫ್ ಪಾಲಿಟಿಷಿಯನ್ಸ್. ಇವತ್ತಿನ ಸಂದರ್ಭದಲ್ಲಿ ನಾವು ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಪಾಸಿಟಿವ್ ಸಪೋರ್ಟ್. ಮಾಧ್ಯಮ ಅಕಾಡೆಮಿ ವತಿಯಿಂದ ಅದ್ಭುತವಾಗಿ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದೇ ರೀತಿಲಿ AI ವರ್ಕ್ಶಾಪ್ ನಮ್ಮ ಎಲ್ಲ ಹಿರಿಯ ಮಾಧ್ಯಮ ಮಿತ್ರಗಳಿಗೆ, ಅದೇ ರೀತಿಲಿ ನಾವು ಮೆಡಿಸಿನ್ ಅಲ್ಲಿ ನಾವು ಓದಬೇಕಾದಂತ ಸಂದರ್ಭದಲ್ಲಿ ಆಫ್ಟರ್ MBBS MD ಓದಾದ್ಮೇಲೂ ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್ ಕಾಲ್ಡ್ CME ಅಂತಂದ್ರೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್. ಅಂದ್ರೆ ನಾವು ಎಷ್ಟೇ ಉನ್ನತ ತಲುಪಿದ್ರು ನಾಲೆಜ್ ಇಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ಅಂದ್ರೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶ ಎಷ್ಟೇ ಸೀನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ಅಂಡ್ ಶೇರಿಂಗ್ ನಾಲೆಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನನ್ಗೆ ಗೊತ್ತಿರೋದು ನಾನೇ ಬಚ್ಚಿಟ್ಕೊಂಡ್ರೆ ಬೇರೆಯವ್ರು ಯಾವಾಗ ನಾವು ಕಲಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತ ಈ ತರ ಕಾರ್ಯಕ್ರಮದಲ್ಲಿ ಏನು ನಮ್ಮ ಅಕಾಡೆಮಿಯವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅನ್ಫಾರ್ಚುನೇಟ್ ದಟ್ ಶ್ರೀಮತಿ ಆಯಿಷಾ ಮ್ಯಾಮ್ could not make it here. I wish you the very best and a speedy recovery for your treatment, ma'am. And you have to for missing this program, you have to promise you'll come back here again for another program or on leisure as well. So I welcome you to this program, ma'am. ಅದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತರು, ಮಾಜಿ ಅಧ್ಯಕ್ಷರು, ನಮ್ಮ ಊರವರಾದಂತ ಪೊನ್ನಪ್ಪ ಸರ್ ಅವರೇ, ಅದೇ ರೀತಿಯಲ್ಲಿ ನಮ್ಮ 2 ಸಂಸ್ಥೆಯ ಅಧ್ಯಕ್ಷರುಗಳು ಅನಿಲ್ ಎಸ್ಟಿ ಅವರು ಪ್ಲಸ್ ನಮ್ಮ ಸವಿತಾ ಮೇಡಮ್ ಅವರು, ಇಬ್ರು ನಮ್ಮ ಜಿಲ್ಲೆಯ 2 ಏನು ಸಂಘಟನೆಗಳು ನಡೆದುಕೊಂಡು ಬರ್ತಾ ಇದ್ದಾರೆ. ಅವರು ನಿರಂತರವಾಗಿ ನಮ್ಮ ಮಾಧ್ಯಮ ಮಿತ್ರಗಳ ಪರ ನಿಂತ್ಕೊಂಡು ಹೋರಾಟನೂ ಮಾಡ್ತಾ ಇದ್ದಾರೆ. ಪ್ಲಸ್ ನಿರಂತರವಾಗಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಅಂತ ರೆಸ್ಪಾನ್ಸ್ ಹೆಂಗ್ ಮಾಡ್ತಾ ಇದೀವಿ ಅಂತಾನೆ ನೀವು ಹೇಳಿದಂಗೆ ಇಟ್ ಈಸ್ ಆಸ್ ಯು ಸೆಡ್ ನಮಗೆ ಒಂದು ಚೂರು ಕೊಟ್ಟಂತ ಒಂದು ಕೆಲಸ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಅಂಡ್ ಜರ್ನಲಿಸಮ್ ಅಲ್ಲಿ ಐ ಕಮ್ ಫ್ರಮ್ ದ ಮೆಡಿಸಿನ್ ಬ್ಯಾಕ್ ಗ್ರೌಂಡ್. ನನಗೆ ಜರ್ನಲಿಸಮ್ ಬಗ್ಗೆ ಇತ್ತೀಚೆಗೆ ಜನಪ್ರತಿನಿಧಿ ಆದ್ಮೇಲೆ, ರಾಜಕಾರಣಿಗಳಾದ್ಮೇಲೆ ನಿಮ್ಮ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ಇತ್ತೀಚೆಗೆ ಇನ್ನೂ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕೆಲವು ಟೈಮಲ್ಲಿ ನಾವು ಹೋಗಲಿದ್ದ ಕಡೆಯಲ್ಲಿ ನೀವು ಅಲ್ಲಿ ಈಸಿಯಾಗಿ ತಲುಪ್ತೀರ. ಅದಕ್ಕೋಸ್ಕರ ನಾವೇನು ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 19 1(a) ಅಂತ ಕಾಣಿಸುತ್ತೆ, ವೇರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್. ನಾವು ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಯಲ್ಲಿ ಸಾರ್ವಜನಿಕ ಧ್ವನಿನ ನಾವು ಬಾಯಿ ಮುಚ್ಚಿಸಬಾರ್ದು, ಅದೆಲ್ಲ ನೀವು ಹೇಳಿದಂಗೆ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಮಾತ್ರ ಅದನ್ನ ಮಿಸ್ಯೂಸ್ ಆಗ್ಬೇಕು. ದಟ್ ಇಸ್ ಆರ್ಟಿಕಲ್ 19.2. ಅದರಲ್ಲಿ ಏನ್ ಬರೀತದೆ ಅಂತಂದ್ರೆ ಲೆಟ್ ಅಸ್ ನಾಟ್ ಮಿಸ್ಯೂಸ್ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಾವು ಯಾವಾಗ ಅಂತಂದ್ರೆ, ಈಗ ಕೆಲವು ನಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನಮ್ಮಲ್ಲಿ ಏನು ಆ ಮಟ್ಟಕ್ಕೆ ಬರೆಯಲ್ಲ, ಮಾತ್ರ ಕೆಲವು ಟೈಮಲ್ಲಿ ಬರ್ದಿರೋದು ನಾವು ನೋಡಿದೀವಿ. ಏಕವಚನ ಬರೆಯೋದು, ಕೆಲವು ಟೈಮಲ್ಲಿ ಟೀಕೆ ಮಾಡ್ಕೊಂಡು ಬರೆಯೋದು. ನನಗೆ ಗೊತ್ತಿರಂಗೆ ನಾನ್ ಮಾತ್ರ ಏನ್ ಬರೆದು ನಾನು ಖುಷಿಯಾಗಿ ತಗೊಂಡಿದ್ದೀನಿ ಇಲ್ಲಿಗಂಟ. ಐ ಟೇಕ್ ಇಟ್ ಸ್ಪೋರ್ಟಿಂಗ್ಲಿ, ಐ ಟೇಕ್ ಇಟ್ ಪಾಸಿಟಿವ್ಲಿ. ಎಲ್ಲರೂ ಆ ಮಟ್ಟಕ್ಕೆ ತಗೊಳ್ಳೋದಿಲ್ಲ. ಅದ್ರ ಜೊತೆಲಿ ಏನ್ ಮಾಡ್ತಾರೆ ಅಂತಂದ್ರೆ ಡೆಫಿಮೇಷನ್ ಆಗ್ತಾ ಇರ್ತವೆ, ಬೇರೆ ಬೇರೆ ರೀತಿ ಲೀಗಲ್ ಇಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ. ನನ್ಗೆ ಗೊತ್ತಿರಂಗೆ ಎಷ್ಟು ಜನ ನಿಮ್ ಮೇಲೆ ಕೇಸ್ ಹಾಕಿಲ್ಲ, ಈಗ ಎಷ್ಟು ಜನ ನೀವು ಕೋರ್ಟ್ಗಳಲ್ಲಿ ಸುತ್ತಾಡಿಲ್ಲ. ಸೊ ಆ ತರದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಡಿಫೇಮಿಂಗ್ somebody else. ಆ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ತೀನಿ, ನಾವೇನು ದೇವ್ರುಗಳಲ್ಲ. ರಾಜಕಾರಣಿಗಳು, ಮಿನಿಸ್ಟರ್ಗಳು, CM ಆಗಿರ್ಬೋದು, PM ಆಗಿರ್ಬೋದು, ತಪ್ಪು ಮಾಡೇ ಮಾಡ್ತೀವಿ. ಮಾತ್ರ ತಪ್ಪನ್ನ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೋಬೇಕು ಅಂತಾನೆ ತಾವು ಸ್ವಲ್ಪ ನಮಗೆ ಸೂಕ್ಷ್ಮವಾಗಿ ಹೇಳ್ಕೊಟ್ರೆ ಪರವಾಗಿಲ್ಲ. ನೀವು ಬರಿಬೇಡಿ ಅಂತ ಹೇಳ್ದಿಲ್ಲ, ಡು ನಾಟ್ ಹೈಲೈಟ್ ದ ನೆಗೆಟಿವ್ ಪಾರ್ಟ್ಸ್ ಅಂತ ಹೇಳಿ ನಾವು ತಪ್ಪುಗಳು ಏನ್ ಮಾಡ್ತೀವಿ. ಈಗ ನೀವ್ ಹೇಳ್ದಂಗೆ ನಾವ್ ಏನಾದ್ರು ನ್ಯೂಸ್ ಬಂದಂತ ಸಂದರ್ಭದಲ್ಲಿ ನಾನು ಇವ್ರಿಗೂ ಮಾತಾಡ್ತಾ ಇರ್ತೀನಿ, ಮೇಡಮ್ಗೂ ಮಾತಾಡ್ತೀನಿ. ನಮ್ಮಲ್ಲಿ ಕೆಲವು ಮಾಧ್ಯಮ ಮಿತ್ರಗಳು ಸರ್ ಏನಾಯ್ತು ಸರ್, ಏನಾದ್ರು ಮಾತಾಡ್ಬೇಕು, ಯಾವ ರೀತಿ ನಡೀತಾ ಇದೆ, ವಾಟ್ ಇಸ್ ದ ಪಲ್ಸ್ ಅಂತ ನಿಮ್ ಮುಖಾಂತರ ಸಂದರ್ಭದಲ್ಲಿ. ಸೊ ಲೆಟ್ ಅಸ್ ಯೂಸ್ ಆರ್ಟಿಕಲ್ 19 in a very positive way and to help the society, help people. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮಗೆ ಏನು 3 pillars of democracy ಏನ್ ನಡೀತಾ ಇದೆ, ಇದು ಎಲ್ಲೂ ಬರ್ದಿಲ್ಲ. ಮಾತ್ರ ಐ ಥಿಂಕ್ ಜರ್ನಲಿಸಮ್ ಕ್ಯಾನ್ ಬಿ ಕಾಲ್ಡ್ ದ 4th pillar of democracy. ನೀವು ಇಲ್ಲಂತ ಸಂದರ್ಭದಲ್ಲಿ ಈ 3 pillars ಈ ಫೌಂಡೇಶನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಡೆಮೋಕ್ರಸಿ ಅಂತೀವಲ್ಲ, ಅದನ್ನ ಅರ್ಥನೇ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆಲ್ 4 ವರ್ಕಿಂಗ್ ಟುಗೆದರ್ ಓನ್ಲಿ ಬ್ರಿಂಗ್ಸ್ ದ ಬೆಸ್ಟ್ ಫಾರ್ ದ ಕಂಟ್ರಿ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ
journalism is as important as legislature, as important as judiciary, as important as bureaucracy. So ಅಷ್ಟೇ ಸ್ಟ್ರೆಂಥನ್ ಮಾಡೋದು ನಮ್ದು ಜವಾಬ್ದಾರಿ. ಸೊ ಜರ್ನಲಿಸಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ನಾವು ಏನ್ ಟಾಕಿಂಗ್ ಅಬೌಟ್ ದಿಸ್ ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ನಾನು ಕೆಲವು ಕ್ಲಾರಿಫಿಕೇಶನ್ಸ್ ಮಾಡ್ತಾ ಇದ್ದೆ. ಡೆಕನರಿಲ್ ಅಲ್ಲಿ ಐ ಶುಡ್ ನಾಟ್ ಡೆಕನರಿಲ್ ಅಲ್ಲ, ಯಾವುದೋ ಪೇಪರ್ ಅಲ್ಲಿ ಮಂತರ್ ಇಸ್ ದಿಸ್ ಅಂತ ಬಂದಿದ್ರು. ಅಂದ್ರೆ it created a big ripple. It was as for what I thought it was it was not in the best light of ನಾನು ಅವ್ರಿಗೆ ಮಾತಾಡಿದೆ. ಐ ಕಾಲ್ಡ್ ಅಪ್ ದಟ್ ಎಡಿಟರ್, ಐ ಸ್ಪೋಕ್ ಟು ಹಿಮ್. ನನ್ನ ದೃಷ್ಟಿಗೆ ನಮ್ಮ ಡೆಕ್ಕನ್ ಹೆರಾಲ್ಡ್ ಓನರ್ ಶಾಂತ್ ಕುಮಾರ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಆಸ್. ಸೊ ಅವರಿಗೆ ಮಾತಾಡಿದಾಗ ಐ ಟುಕ್ ಹಿಸ್ ನಂಬರ್. ಮಾತ್ರ ದ ಓಪನಿಂಗ್ ಸ್ಟೇಟ್ಮೆಂಟ್ ವಾಸ್ ಆಲ್ಮೋಸ್ಟ್ ಆನ್ ದ ಫ್ರಂಟ್ ಪೇಜ್ ಆಫ್ ದ ಬಿಗ್ ಆರ್ಟಿಕಲ್. ನೀವೇನಾದ್ರೆ ತಪ್ಪು ಮಾಡಿದ್ರೆ ಲಾಸ್ಟ್ ಅಲ್ಲಿ ಕೊನೆಯದಾಗಿ ಒಂದು ನಾವು ತಪ್ಪಾಗಿದೆ ಕ್ಷಮಿಸಿ ಅಂತಾನೆ ಬರೀತೀರ. ಯಾಕೆಂದ್ರೆ ಡ್ಯಾಮೇಜ್ ಇಸ್ ಆಲ್ರೆಡಿ ಡನ್. ಅದರ ಅಕೌಂಟಬಿಲಿಟಿ ಯಾಕೆ ತಗೋತಾರೆ, ಅದನ್ನ ಯಾರು ಮಾಡ್ತಾರೆ? ಆ ವಿಚಾರದಲ್ಲಿ ನಾನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ದಟ್ ಇಸ್ ವೈ ಐ ಥಿಂಕಿಂಗ್ ಸೋಷಿಯಲ್ ಮೀಡಿಯಾ ಇಸ್ ಟೇಕಿಂಗ್ ಅಪ್ ಮಚ್ ಮೋರ್ ದೆನ್ ಯೋರ್ಸ್. ಬಿಕಾಸ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ನಮ್ದೇ ಇಂಜಿನಿಯರಿಂಗ್, ನಾವೇ ಅದನ್ನ ಆಪ್ಟಿಕ್ಸ್ ಕ್ರಿಯೇಟ್ ನಾವೇ ಮಾಡ್ತೀವಿ.